ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ಎಷ್ಟು ಅಕ್ಕಿ ಹಿಟ್ಟನ್ನು ತಗೊತೇವೋ ಅಷ್ಟೇ ನೀರನ್ನು ಸೇರಿಸ್ಕೋಬೇಕು. ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ನೀರನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಚಿಟಿಕೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ನೀರು ಚೆನ್ನಾಗಿ ಕುದೀತಿದ್ದಾಗ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತೇನೆ ಫ್ರೆಂಡ್ಸ್. ಈಗ ಒಂದು ಕುದಿ ಬಂದ ಮೇಲೆ ಉರಿಯನ್ನು ಕಡಿಮೆ ಮಾಡಿ ಇದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು 2 ಸೆಕೆಂಡಷ್ಟು ಅದೇ ನೀರಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಉರಿಯನ್ನು ಬಂದ್ ಮಾಡಿ ನಾನಿದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಇದನ್ನು ಎಷ್ಟು ಸಾಫ್ಟಾಗಿ ನಾವು ನಾದ್ಕೊತೇವೋ ಅಷ್ಟು ಸಾಫ್ಟ್ ಆದಂತಹ ಅಕ್ಕಿ ರೊಟ್ಟಿ ನಮಗೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ತಣ್ಣಗಾದ ಮೇಲೆ ಬೇಕಂದ್ರೆ ಇದನ್ನು ನಾದ್ಕೋಬೋದು ಫ್ರೆಂಡ್ಸ್. ಈಗ ಇದನ್ನು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ನಾನು ಇದನ್ನು ನಾದ್ಕೊತಿದ್ದೇನೆ ಫ್ರೆಂಡ್ಸ್. ನಿಮಗೇನಾದರೂ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು ಫ್ರೆಂಡ್ಸ್. ಆದರೆ ನಾನು ಹೇಳಿರೋ ಮೆಜರ್ಮೆಂಟ್ನಲ್ಲಿ ಮಾಡಿದರೆ ನಿಮಗೆ ಇದೇ ರೀತಿ ಒಂದು ಹಿಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗ ನೀವು ವಿಡಿಯೋದಲ್ಲಿ ನೋಡ್ತಿರುವ ಹಾಗೆ ಎಷ್ಟು ಸಾಫ್ಟಾಗಿ ನಾನು ಹಿಟ್ಟನ್ನು ನಾದ್ಕೊತಿದ್ದೇನೆ ಅಂತ ನೋಡ್ಕೊರಿ ಫ್ರೆಂಡ್ಸ್. ಈಗ ನಾನು ಚಪಾತಿ ಮನೆಯಲ್ಲಿ ಹಾಕಿ 2 ಕೈಯಿಂದ ಹಿಟ್ಟನ್ನು ನಾದ್ಕೊತಿದ್ದೇನೆ ಫ್ರೆಂಡ್ಸ್. ಹಿಟ್ಟನ್ನು ಅಷ್ಟು ನೀಟಾಗಿ ನಾದ್ಕೋಬೇಕು. ಇದೇ ಮೆಥಡಲ್ಲಿ ಬೇಕಂದರೆ ನೀವು ಜೋಳದ ರೊಟ್ಟಿಯನ್ನು ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಚೆನ್ನಾಗಿ ನಾದಿದ ಮೇಲೆ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಅದನ್ನು ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ಇದು ಮೊಸರು, ಚಟ್ನಿ ಪುಡಿ, ಪಲ್ಯ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಕೊಬ್ಬರಿ ಚಟ್ನಿ ಜೊತೆನೂ ಅಕ್ಕಿ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ನಾನಿದನ್ನು ಯಾವ ರೀತಿ ಸುಲಭವಾಗಿ ಲಟ್ಟಿಸ್ತಿದ್ದೇನೆ ಅಂತ ನೀವು ನೋಡ್ಕೊರಿ ಫ್ರೆಂಡ್ಸ್. ಒಂದು ಸಲ ಈ ಮೆಥಡ್ನಲ್ಲಿ ಅಕ್ಕಿ ರೊಟ್ಟಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೀರು ಬಿಸಿಯೊಂದು ಆದರೆ ಫ್ರೆಂಡ್ಸ್ ಇದನ್ನೊಂದು 10-15 ನಿಮಿಷದಲ್ಲಿ ಅಕ್ಕಿ ರೊಟ್ಟಿಯನ್ನು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನೀವು ನೋಡ್ತಿರ್ಬೋದು ನಾನು ಎಷ್ಟು ನೀಟಾಗಿ ಲಟ್ಟಿಸ್ತಿದ್ದೇನೆ ಅಂತ. ಸಾಮಾನ್ಯವಾಗಿ ಅಕ್ಕಿ ರೊಟ್ಟಿಯನ್ನು ತಟ್ಟಿ ಮಾಡ್ತಾರೆ ಫ್ರೆಂಡ್ಸ್, ಆದರೆ ನಾನು ನಿಮಗೆ ಲಟ್ಟಿಸಿ ಮಾಡಿ ತೋರಿಸಿದ್ದೇನೆ. ಇದನ್ನು ಯಾರು ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್. ಹಿಟ್ಟನ್ನೊಂದು ಚೆನ್ನಾಗಿ ನಾದ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಈಗ ತವಕ್ಕೆ ಬಿಸಿ ಆದಮೇಲೆ ಅದಕ್ಕೆ ನಾನು ಯಾವುದೇ ರೀತಿಯ ಎಣ್ಣೆಯನ್ನು ಹಾಕ್ಕೊಂಡಿಲ್ಲ. ಈಗ ನಾನು ಈ ಅಕ್ಕಿ ರೊಟ್ಟಿಯನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದೊಂದು 2 ನಿಮಿಷ ಚೆನ್ನಾಗಿ ಬಿಸಿ ಆಗಲಿ.
ಅಕ್ಕಿ ರೊಟ್ಟಿಯನ್ನು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಇರ್ಬೋದು, ರಾತ್ರಿ ಡಿನ್ನರ್ಗೂ ಇರ್ಬೋದು ಫ್ರೆಂಡ್ಸ್. ಯಾವ ಟೈಮ್ ಬೇಕಂದ್ರೂ ನಾವು ಮಾಡ್ಕೋಬೋದು. ಈಗ ನಮಗೆ ಬೇಕಾದಂಥ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಫ್ರೆಂಡ್ಸ್. ನಿಮಗೆ ಖಡಕ್ಕಾಗಿ ಏನಾದರೂ ಅಕ್ಕಿ ರೊಟ್ಟಿ ಬೇಕಂದರೆ ಅದನ್ನು ನಾನು ಇನ್ನೊಂದು ಮೆಥಡಲ್ಲಿ ಮಾಡಿ ನಿಮಗೆ ತೋರಿಸಿದ್ದೇನೆ ಫ್ರೆಂಡ್ಸ್. 1-2 ನಿಮಿಷ ನಾವು ತವಾದ ಮೇಲೆ ರೊಟ್ಟಿಯನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾನು ಇದನ್ನು ಒಲೆ ಮೇಲೆ ಡೈರೆಕ್ಟಾಗಿ ಸುಡ್ತಿದ್ದೇನೆ ಫ್ರೆಂಡ್ಸ್. ಕೆಲವರಿಗೆ ಖಡಕ್ ರೊಟ್ಟಿ ಅಂದರೆ ತುಂಬ ಇಷ್ಟ, ಆದ್ದರಿಂದ ಈ ಮೆಥಡಲ್ಲಿ ಕೂಡ ನಾವು ಮಾಡಿಕೊಡ್ಬೋದು ಫ್ರೆಂಡ್ಸ್. ಈಗ ನಿಮಗೆ ನಾನು ಮಾಡಿದ ಅಕ್ಕಿ ರೊಟ್ಟಿ ನೋಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.